ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಶೀಘ್ರ ಸ್ಖಲನ ಅಥವಾ ಈ ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ನಿಗೆ ಈ ಡಿಲೇ ಸ್ಪ್ರೇ ಬೆಟರೋ ಅಥವಾ ಮೆಡಿಸಿನ್ಸ್ ಬೆಟರೋ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಅಂದರೆ ಏನು? ಯಾವಾಗ ಒಂದು ವ್ಯಕ್ತಿ ಒಂದು ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಹೋಗ್ತಾನೆ, ವಿತಿನ್ 1 to 2 ಮಿನಿಟ್ಸ್ ಒಳಗಡೆ ಈ ವೀರ್ಯ ಹೊರಗೆ ಬಂದುಬಿಡತ್ತೆ. ಆ್ಯಂಡ್ ಪ್ರತಿ ಸಲ ಸಂಬಂಧ ಮಾಡಬೇಕಾದ್ರೆ ಹೀಗೆ ಆಗ್ತಾ ಇರುತ್ತೆ. ಇದನ್ನು ನಾವು ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಸ್ಖಲನ ಅಂತ ಹೇಳ್ತಾ ಇರುತ್ತೆ. ಓಕೆ, ಸೊ ಇದಕ್ಕೆ ಬಹಳಷ್ಟು ರೀಸನ್ಸ್ ಇರ್ತವೆ. ಕೆಲವೊಂದು ಫಿಸಿಕಲ್ ರೀಸನ್ಸ್, ದೈಹಿಕವಾದ ಕಾರಣಗಳು ಅಂದರೆ ಆ ವ್ಯಕ್ತಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಟೆಸ್ಟೋಸ್ಟಿರಾನ್ ಪ್ರಾಬ್ಲಮ್ ಇದೆ, ಅದರಿಂದ ಹೀಗಾಗ್ತಾ ಇರ್ಬೋದು. ಅಥವಾ ಆತನ ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್, ಸ್ನಾಯುಗಳೇನಿದ್ದಾವೆ ತುಂಬ ವೀಕ್ ಆಗಿದೆ, ಅದಕ್ಕೆ ಈ ವೀರ್ಯವನ್ನು ಹಿಡಿದಿಟ್ಕೊಳ್ಳುವಂತಹ ತಾಕತ್ತಿಲ್ಲ. ಸೊ ವೀಕ್ ಪೆಲ್ವಿಕ್ ಫ್ಲೋರ್, ಆವಾಗ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರ್ಬೋದು. ಆ ವ್ಯಕ್ತಿಗೆ ಡಯಾಬಿಟಿಸ್ ಇದೆ, BP ಇದೆ, ನರಗಳೆಲ್ಲ ವೀಕ್ ಆಗ್ತಾ ಇದ್ದಾವೆ, ಆವಾಗ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರ್ಬೋದು. ಆ ವ್ಯಕ್ತಿ ಬಹಳ ದೀರ್ಘಕಾಲದಿಂದ ಕೆಲವೊಂದು ಮೆಡಿಸಿನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ, ಆದ್ದರಿಂದ ಅವನಿಗೆ ನರ ದೌರ್ಬಲ್ಯ ಥರ ಹೋಗ್ಬಿಟ್ಟಿದೆ, ಅದರಿಂದ ಅವನಿಗೆ ಶೀಘ್ರ ಸ್ಖಲನ ಆಗ್ತಾ ಇರಬಹುದು. ಈ ಪಿನೈಲ್ ಹೈಪರ್ ಸೆನ್ಸಿಟಿವಿಟಿ, ಅಲ್ಲಿರುವಂಥ ನರಗಳೇನಿದ್ದಾವೆ, ಶಿಶ್ನದ ಮುಂಭಾಗದಲ್ಲಿ ಇರುವಂತಹ ನರಗಳು ತುಂಬ ಹೈಪರ್ ಸೆನ್ಸಿಟಿವ್ ಆಗಿಬಿಟ್ಟಿದ್ದಾವೆ. ಸ್ವಲ್ಪ ಈ ಪ್ರಾಬ್ಲಮ್ ಬಂತಂದ್ರೂ ಅಥವಾ ಸ್ವಲ್ಪ ಸ್ಟಿಮ್ಯುಲೇಷನ್ ಇದ್ರೂ ಅವು ಬೇಗ ವೀರ್ಯವನ್ನು ಹೊರಗೆ ಹಾಕ್ಬಿಡ್ತಾ ಇರ್ತವೆ. ಸೊ ಪಿನೈಲ್ ಹೈಪರ್ ಸೆನ್ಸಿಟಿವಿಟಿ ಇರ್ಬೋದು. ಅಥವಾ ಬ್ರೇನಲ್ಲಿನೇ ನಮ್ಮ ಮೆದುಳಿನಿಂದ ಕೆಲವೊಂದು ಕೆಮಿಕಲ್ಸ್ ಬಂದು ಈ ಇಡೀ ಪ್ರೊಸೆಸ್ಸನ್ನು ಮಾಡ್ತಾ ಇರಬೇಕು, ಅಲ್ಲೇ ಏನಾದರೂ ಕೆಮಿಕಲ್ ಚೇಂಜಸ್ ಆಯಿತು ಅಂದಾಗ ಈ ರೀತಿ ಪ್ರಾಬ್ಲಮ್ ಬರೋಕ್ಕೆ ಶುರು ಆಗ್ಬೋದು. ಪ್ರೋಸ್ಟೇಟ್ ಗ್ರಂಥಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಅಲ್ಲಿ ಇನ್ಫೆಕ್ಷನ್ ಆಯಿತು, ಪ್ರೋಸ್ಟೇಟ್ ದೊಡ್ಡದಾಗೋಯ್ತು, ಆವಾಗ ಈ ರೀತಿ ಇಶ್ಯೂಸ್ ಬರ್ತಾ ಇರಬಹುದು. ನಿಮಗೆ ನಿಮಿರು ದೌರ್ಬಲ್ಯ ಇದೆ, ನಿಮಿರು ದೌರ್ಬಲ್ಯದಿಂದ ನಂತರ ನಿಮಗೆ ಈ ಶೀಘ್ರ ಸ್ಖಲನ ಸಹ ಬರ್ತಾ ಇರ್ಬೋದು. ಸೊ ಇವೆಲ್ಲ ದೈಹಿಕವಾದಂಥ ಕಾರಣಗಳು. ಈಗ ಮಾನಸಿಕವಾದಂಥ ಕಾರಣಗಳು ಸಹ ಇರ್ತವೆ. ಲೈಕ್ ನಿಮಗೆ ಸ್ಟ್ರೆಸ್ ಇದೆ, ತುಂಬ ನಿಮಗೆ ಹೆದರಿಕೆ ಅಥವಾ ಎಂಗ್ಸೈಟಿ, ನನಗೆ ಮಾಡೋಕ್ಕಾಗತ್ತೋ ಇಲ್ವೋ, ನನ್ನ ಸ್ಯಾಟಿಸ್ಫೈ ಮಾಡೋಕ್ಕಾಗತ್ತೋ ಇಲ್ವೋ. ಸೊ ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಲೋ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಎಕ್ಸೆಸಿವ್ ಅಧಿಕ ಹಸ್ತಮೈಥುನ ಮಾಡ್ಕೊಳ್ತಾ ಇರ್ಬೋದು ನೀವು. ಇವೆಲ್ಲದರಿಂದ ಸಹ ಈ ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಇದರಿಂದ ಮೇನ್ ಪ್ರಾಬ್ಲಮ್ ಏನು, ನಿಮ್ಮಿಬ್ಬರಲ್ಲೂ ಪಾರ್ಟ್ನರ್ಸಲ್ಲಿ ಈ ಸೆಕ್ಷುವಲ್ ಫ್ರಸ್ಟ್ರೇಷನ್ ಬರೋಕ್ಕೆ ಶುರುವಾಗತ್ತೆ. ಸೊ ಈ ಪ್ರಾಬ್ಲಮ್ ಇದ್ದಾಗ ಬಹಳಷ್ಟು ಸಲ ಈ ಡೌಟ್ ಬರುತ್ತೆ, ನಾನು ಈ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾ ಅಥವಾ ನಾನು ಡಿಲೇ ಸ್ಪ್ರೇ ಯೂಸ್ ಮಾಡಬೇಕಾ, ಯಾವುದು ಬೆಟರ್ ಅಂತ. ಸೊ ಈಗ ಇವೆರಡೂ ಏನಿದ್ದಾವೆ, ಡಿಲೇ ಸ್ಪ್ರೇ ಅಥವಾ ಈ ಟ್ಯಾಬ್ಲೆಟ್ಸು, ಇವೆರಡನ್ನು ನಾವು ಈ ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ಗೆ ಟ್ರೀಟ್ಮೆಂಟಿಗೆ ಕೊಡ್ತಾ ಇರ್ತೀವಿ. ಬಟ್ ನೆನ್ಪಿಟ್ಕೊಳ್ಳಿ, ಈ ಡಿಲೇ ಸ್ಪ್ರೇ ನಿಮ್ಮ ನಿಮಿರು ದೌರ್ಬಲ್ಯಕ್ಕೆ ಕೊಡ್ತಾ ಇರೋದಿಲ್ಲ. ನಿಮಿರು ದೌರ್ಬಲ್ಯ ಇದ್ದಾಗ ನೀವು ಈ ಡಿಲೇ ಸ್ಪ್ರೇಯನ್ನು ಹಾಕೊಳ್ಳೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಸೊ ನಿಮಗೆ ಶೀಘ್ರ ಸ್ಖಲನ ಆಗ್ತಾ ಇದೆ ಅಂದಾಗ ನೀವು ಈ ಡಿಲೇ ಸ್ಪ್ರೇಯನ್ನು ಯೂಸ್ ಮಾಡಿದರೆ ಅದರ ಅಡ್ವಾಂಟೇಜ್ ಏನು, ಅದರ ಡಿಸ್ಅಡ್ವಾಂಟೇಜ್ ಏನು. ಈ ಡಿಲೇ ಸ್ಪ್ರೇ ಬಗ್ಗೆ ನಾನು ವಿಡಿಯೋಸನ್ನು ಮಾಡಿದ್ದೇನೆ, ಅದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಅದನ್ನು ಯೂಸ್ ಮಾಡಬೇಕು, ಯಾವ್ಯಾವುದು ಒಳ್ಳೆ ಡಿಲೇ ಸ್ಪ್ರೇಸ್ ಇರ್ತವೆ, ಇವುಗಳನ್ನೆಲ್ಲ ನೀವು ರೆಫರ್ ಮಾಡ್ಕೊಳ್ಬೋದು. ಇಲ್ಲಿ ಈ ಡಿಲೇ ಸ್ಪ್ರೇ ಏನಿದೆ ಅದರ ಅಡ್ವಾಂಟೇಜ್ ಏನು, ಒನ್ ಆಫ್ ದ ಅಡ್ವಾಂಟೇಜ್ ಏನು, ಇದು ನಾವು ನಿಮ್ಮ ಶಿಶ್ನದ ಮೇಲ್ಭಾಗದಲ್ಲಿ ಇದನ್ನು ಹಾಕ್ತಾ ಇರ್ತೇವೆ. ಸೊ ಇದು ಹೊರಗಡೆಯಿಂದ ಸ್ಪ್ರೇ ಮಾಡುವಂತಹ ಒಂದು ಸಬ್ಸ್ಟೆನ್ಸ್ ಇದು. ಸೊ ಅದರಿಂದ ಸಿಸ್ಟಮಿಕ್ ಸೈಡ್ ಇಫೆಕ್ಟ್, ನಿಮ್ಮ ಬಾಡಿ ಒಳಗಡೆ ಹೋಗಿ ಅದೇನೇನೋ ಚೇಂಜಸ್ ಮಾಡೋದಿರ್ತದೆ, ಅಥವಾ ಒಳಗೆ ಹೋದ್ಮೇಲೆ ಅದಕ್ಕೆ ಸೈಡ್ ಇಫೆಕ್ಟ್ಸ್ ಲೈಕ್ ಹೆಡೇಕ್ ಆಗಲಿ, ಮೂಗು ಕಟ್ಟೋದಾಗಲಿ, ಮೈಕೈ ನೋವಾಗಲಿ, ಈ ರೀತಿ ಸೈಡ್ ಇಫೆಕ್ಟ್ಸ್ ಎಲ್ಲ ಅದು ಮಾಡ್ತಾ ಇರೋದಿಲ್ಲ. ಸೊ ಬಿಕಾಸ್ ಎಕ್ಸ್ಟರ್ನಲಿ ಹೊರಗಡೆಯಿಂದ ನಾವು ಇದನ್ನು ಯೂಸ್ ಮಾಡ್ತಾ ಇರ್ತೇವೆ ಒಂದು.
ಈ ಡಿಲೇ ಸ್ಪ್ರೇಯಲ್ಲಿ ಬೇಸಿಕಲಿ ಏನಿರುತ್ತೆ, ಲಿಡೋಕೇನ್ ಅಂದರೆ ಏನು, ಇದು ಈ ಎನಸ್ಥೆಟಿಕ್, ಲೋಕಲ್ ಎನಸ್ಥೆಟಿಕ್. ಈಗ ನಿಮಗೆ ಹಲ್ಲು ತೆಗಿಬೇಕಾದ್ರೆ ಹೇಗೆ ನಾವು ಆ ಜಾಗವನ್ನು ನಮ್ ಮಾಡಿಬಿಡ್ತೇವೆ, ನೋವು ಆಗಬಾರ್ದು ಅಂತ ಹೆಂಗೆ ಇಂಜೆಕ್ಷನ್ ಕೊಡ್ತೇವೆ, ಅದೇ ರೀತಿಯ ಒಂದು ಸಬ್ಸ್ಟೆನ್ಸ್ ಲಿಡೋಕೇನ್ ಇಲ್ಲಿ ಇರುತ್ತಷ್ಟೇ. ಸೊ ಅದೇನು ಮಾಡುತ್ತೆ, ಆ ಜಾಗವನ್ನು ಅದು ನಮ್ ಮಾಡಿಬಿಡತ್ತೆ, ಸೆನ್ಸಿಟೈಸೇಷನ್ ತೆಗೆದುಬಿಡುತ್ತೆ. ಸೊ ಆದ್ದರಿಂದ ಅಲ್ಲಿ ಏನೇ ಈ ನರಗಳೆಲ್ಲ ಸುಮ್ಮನಾದಾಗ ಹೈಪರ್ ಸೆನ್ಸಿಟಿವಿಟಿ ಇರೋದೇ ಇಲ್ಲ. ಅದರಿಂದ ಅದು ಈ ಸೆಮೆನನ್ನು ಹಿಡಿದಿಟ್ಕೊಳ್ಳೋಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಲೈಂಗಿಕ ಕ್ರಿಯೆಯನ್ನು ಯಾವಾಗ ಮಾಡ್ತಾ ಇರ್ತೀರಾ, ಒಂದು 5-10 ನಿಮಿಷ ಮೊದಲು ನೀವು ಯಾವಾಗ ಈ ಆ್ಯಕ್ಚುಯಲ್ ಈ ಪ್ರೊಸೆಸ್ಸನ್ನು ಶುರು ಮಾಡ್ತೀರಾ ಆವಾಗ ಇದನ್ನು ಹೊಡ್ಕೊಳ್ತಾ ಇರ್ತೀರಾ. ಸೊ ಇದನ್ನು ನೀವು 1 ಗಂಟೆ ಮೊದಲೇ ಹೊಡ್ಕೊಳ್ಬೇಕು, ಅರ್ಧ ತಾಸು ಮೊದಲೇ ಹೊಡ್ಕೊಳ್ಬೇಕು, ಆ ರೀತಿ ಇರೋದಿಲ್ಲ. ಡ್ಯೂರಿಂಗ್ ದ ಪ್ರೊಸೆಸ್ ಒಂದು ಪೆನಿಟ್ರೇಷನ್ಗಿಂತ ಒಂದು 5-10 ಮಿನಿಟ್ಸ್ ಮೊದಲು ನೀವು ಈ ಸ್ಪ್ರೇಯನ್ನು ಯೂಸ್ ಮಾಡ್ತಾ ಇರ್ತೀರಿ. ಬಟ್ ಅದೇ ಟ್ಯಾಬ್ಲೆಟ್ಸ್ ಇತ್ತು ಅಂದಾಗ ಅದನ್ನು ನೀವು ಇಮಿಡಿಯೇಟ್ಲಿ ಒಂದು 5-10 ನಿಮಿಷದಲ್ಲಿ ಆ ಟ್ಯಾಬ್ಲೆಟ್ ಕೆಲಸ ಆಗ್ತಾ ಇರೋದಿಲ್ಲ. ಆ ಟ್ಯಾಬ್ಲೆಟನ್ನು ನೀವು ಮೊದಲೇ ಪ್ಲ್ಯಾನ್ ಮಾಡಬೇಕು. ನೀವು ಸಂಬಂಧ ಮಾಡ್ತೀರಾ ಅಂದಾಗ ಮಿನಿಮಮ್ 1 ತಾಸು ಮೊದಲು ತೊಗೊಳ್ಬೇಕಾಗತ್ತೆ. ಬಟ್ ಸ್ಪ್ರೇಗೆ ಹಾಗಿರೋದಿಲ್ಲ, ನೀವು ಡ್ಯೂರಿಂಗ್ ದ ಪ್ರೊಸೆಸ್ ಓನ್ಲಿ ಒಂದು ಈ ಪೆನಿಟ್ರೇಷನ್ಗಿಂತ ಒಂದು 5-10 ನಿಮಿಷ ಮೊದಲು ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ಬಹಳ ಫಾಸ್ಟ್ ಆ್ಯಕ್ಟ್ ಆಗುತ್ತೆ. ವಿತಿನ್ 5 to 10 ಮಿನಿಟ್ಸ್ ಇದರ ಆ್ಯಕ್ಷನ್ ಶುರು ಆಗ್ತಾ ಇರುತ್ತೆ. ನಾನು ಹೇಳಿದೆ ಬಾಡಿ ಒಳಗಡೆ ಹೋಗ್ತಾ ಇರೋದಿಲ್ಲ. ಸೊ ಒಳಗಡೆ ಹೋಗಿ ಆಗುವಂಥ ಸೈಡ್ ಎಫೆಕ್ಟ್ಸು, ತಲೆನೋವು, ಮೈಕೈ ನೋವು ಇವೆಲ್ಲ ಕಡಿಮೆ ಇರ್ತವೆ. ನಿಮಗೆ ಯಾರೇ ಒಂದು ಡಾಕ್ಟರ್ ಇದಕ್ಕೆ ಚೀಟಿ ಬರ್ಕೊಡ್ಬೇಕು ಅಂತ ಇಲ್ಲ. ಸೊ ಇದು ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಹ ನಿಮಗೆ ಸಿಗತ್ತೆ. ಸೊ ಇವು ಕೆಲವು ಅಡ್ವಾಂಟೇಜಸ್ ಈ ಡಿಲೇ ಸ್ಪ್ರೇದು. ಡಿಸ್ಅಡ್ವಾಂಟೇಜ್ ಏನಾಗುತ್ತೆ, ಕೆಲವೊಂದು ಸಲ ಈ ಡಿಲೇ ಸ್ಪ್ರೇ ಒಂದು ಸ್ವಲ್ಪ ಜನರಲ್ಲಿ ಇದಕ್ಕೆ ಆ್ಯಕ್ಟೇ ಮಾಡೋದಿಲ್ಲ, ಡಿಸೆನ್ಸಿಟೈಸ್ ಆಗೋದೇ ಇಲ್ಲ. ಸೊ ಕೆಲವೊಬ್ಬರಲ್ಲಿ ಕೆಲಸ ಮಾಡ್ಬೋದು, ಕೆಲವೊಬ್ಬರಲ್ಲಿ ಇದು ಕೆಲಸ ಮಾಡದೇ ಇರ್ಬೋದು. ಎರಡನೇದು ನಾನು ಹೇಳಿದೆ, ಇದರಲ್ಲಿ ಲಿಡೋಕೇನ್ ಇರುತ್ತೆ, ಇದು ನಮ್ನೆಸ್ಸನ್ನು ತಂದುಬಿಡುತ್ತೆ. ಕೆಲವೊಂದು ಸಲ ಆ ಶಿಶ್ನದ ಮೇಲೆ ಇರುವಂಥ ಸ್ಪ್ರೇ ಆ ಪಾರ್ಟ್ನರಿನ ಯೋನಿಯಲ್ಲಿ ಹೋದಾಗ ಅಲ್ಲೂ ಸಹ ಆಗಿಬಿಡ್ಬೋದು. ಸೊ ಅವರಿಗೆ ಈ ಸೆಕ್ಷುವಲ್ ಪ್ಲೆಜರ್ ಸಿಗದೇ ಇರ್ಬೋದು. ಬಟ್ ಹೀಗೆ ಬರುವಂತಹ ಭಾಳಷ್ಟು ಸ್ಪ್ರೇಗಳು ನಾನ್ ಟ್ರಾನ್ಸ್ಫರೇಬಲ್ ಇರ್ತವೆ. ಸೊ ಈ ನಮ್ನೆಸ್ ಆಗೋದ್ರಿಂದ ಆ ರೀತಿ ಅವರಿಗೆ ಪ್ಲೆಜರ್ ಸಿಗದೇ ಇರ್ಬೋದು. ಮೂರನೇದು, ಕೆಲವೊಂದು ಸಲ ಬಹಳ ನಮ್ಮಾಗಿ ಅವರಿಗೆ ಇರೆಕ್ಷನ್ ಸಹ ಹೊರಟೋಗ್ಬಿಡ್ಬೋದು. ಸೊ ಇದರಿಂದ ಅವರಿಗೆ ನೆಕ್ಸ್ಟ್ ಅವರಿಗೆ ಈ ನಿವಿರು ದೌರ್ಬಲ್ಯ ಬಂದಂಗೆ ಆಗ್ತಾ ಇರ್ಬೋದು, ವೀಕ್ ಆಗಿಬಿಡ್ಬೋದು ಶಿಶ್ನ ಆ ಟೈಮಲ್ಲಿ ಮಾತ್ರ. ಸೊ ಇವು ಇದರ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇರ್ತವೆ. ಕೆಲವೊಂದು ಸಲ ಏನಾಗ್ತವೆ, ಅದು ನಮ್ನೆಸ್ ಬಹಳ ಹೊತ್ತಿನವರೆಗೆ ಉಳಿದ್ಬಿಡತ್ತೆ ಅವರಿಗೆ. ಸೊ ಬಹಳ ಹೊತ್ತು ನಮ್ನೆಸ್ ಆ ಥರ ಅವ್ರಿಗೇನು ಫೀಲೇ ಆಗ್ತಾ ಇರೋದಿಲ್ಲ. ಸೊ ಈ ರೀತಿ ಎಲ್ಲ ಇದರ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ಸೊ ಈಗ ನೆಕ್ಸ್ಟ್ ಬರುತ್ತೆ ಟ್ಯಾಬ್ಲೆಟ್ಸ್. ಸೊ ಕೆಲವೊಂದು ಟ್ಯಾಬ್ಲೆಟ್ಸ್ ಸಹ ಅವೈಲೇಬಲ್ ಇರ್ತವೆ ಈ ಶೀಘ್ರಸ್ಖಲನಕ್ಕೆ. ಆ್ಯಂಡ್ ಅದನ್ನು ನಾವು ಈ SSRI ಸಿಲೆಕ್ಟಿವ್ ಸೆರೆಟೋನಿನ್ ರೀಅಪ್ಟೇಕ್ ಇನಿಬಿಟರ್ಸ್ ಅಂತ ಹೇಳ್ತಾ ಇರ್ತೀವಿ. ಸೊ ಈ ಟ್ಯಾಬ್ಲೆಟ್ಸ್ ಏನು ಮಾಡ್ತವೆ, ಇವು ನಿಮ್ಮ ಬ್ರೇನಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೆಲವೊಂದು ಕೆಮಿಕಲ್ಸ್ ಲೈಕ್ ಸೆರೆಟೋನಿನ್ ಅಂತ ಏನಿರುತ್ತೆ ಅದನ್ನು ಅಪ್ಟೇಕ್ ಮಾಡೋದನ್ನು, ತೆಗೆದುಕೊಳ್ಳೋದನ್ನು ನಿಲ್ಲಿಸ್ಬಿಡ್ತವೆ. ಸೊ ದ್ಯಾಟ್ ಹಾಗೆ ಅದು ತೆಗೆದುಕೊಳ್ಳದೆ ಇದ್ದಾಗ ಈ ನಿಮ್ಮ ಈ ಸ್ವಲ್ಪ ಟೈಮನ್ನು ಅದು ಕೊಡುತ್ತೆ. ಸೊ ದ್ಯಾಟ್ ನಿಮ್ಮ ಈ ಟೈಮಿಂಗ್ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಇದನ್ನು ನಾವು SSRIs ಅಂತ ಹೇಳ್ತಾ ಇರ್ತೇವೆ. ಅದರಲ್ಲಿ ಬಹಳಷ್ಟು ಟ್ಯಾಬ್ಲೆಟ್ಸ್ ಇರ್ತವೆ. ಈ ಟ್ಯಾಬ್ಲೆಟ್ಸು ಈ ಟೈಮಿಂಗನ್ನು ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇರ್ತವೆ. ಬಟ್ ಈ ಟ್ಯಾಬ್ಲೆಟ್ಸ್ ಇಮಿಡಿಯೇಟ್ಲಿ ಕೆಲಸ ಆಗೋದಿಲ್ಲ. ಈಗ ನಿಮ್ಮ ಬ್ರೇನಲ್ಲಿ ಆ ಸಬ್ಸ್ಟೆನ್ಸನ್ನು ಅಪ್ಟೇಕ್ ಮಾಡೋದನ್ನು ನಿಲ್ಲಿಸಬೇಕು, ಅದು ಆ್ಯಕ್ಟ್ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತಾ ಇರುತ್ತೆ. ಸೊ ಈ ಟ್ಯಾಬ್ಲೆಟನ್ನು ನೀವು ಸಂಬಂಧ ಮಾಡೋಕ್ಕಿಂತ 1 ಅಥವಾ 2 ತಾಸು ಮೊದಲು ತೊಗೊಳ್ಬೇಕಾಗತ್ತೆ. ಇಮಿಡಿಯೇಟ್ಲಿ ಈ ಸ್ಪ್ರೇ ಥರ 5-10 ನಿಮಿಷದೊಳಗೆ ಕೆಲಸ ಮಾಡ್ತಾ ಇರೋದಿಲ್ಲ. ಬಟ್ ಹೌದು, ಈ ಸ್ಪ್ರೇನ ಥರ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದು, ಹೇಗೆ ಸ್ಪ್ರೇ ಅಲ್ಲಿ ನಮ್ನೆಸ್ ಇದ್ದಿದ್ದು ಪಾರ್ಟ್ನರಿಗೂ ಹೋಗ್ಬೋದು, ಆ ರೀತಿಯಲ್ಲಿ ಈ ಟ್ಯಾಬ್ಲೆಟ್ಸಿಂದ ಆಗ್ತಾ ಇರೋದಿಲ್ಲ. ಇದಕ್ಕೆ ನಿಮಗೆ ಸೈಡ್ ಇಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಲ್ಲಿ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ ತಲೆನೋವು ಬರೋದು, ವಾಂತಿ ಆದಂಗೆ ಆಗೋದು, ಈ ರೀತಿ ಸ್ವಲ್ಪ ಮೂಗೆಲ್ಲ ಕಟ್ಟದಂಗೆ ಆಗ್ಬಿಡೋದು, ಈ ರೀತಿ ಎಲ್ಲ ಸೈಡ್ ಇಫೆಕ್ಟ್ಸ್ ಬರ್ತಾ ಇರ್ಬೋದು. ಬಿಕಾಸ್ ನಾವು ಇದನ್ನು ನುಂಗ್ತಾ ಇರ್ತೇವೆ. ಸಿಸ್ಟಮಿಕ್ ಸೈಡ್ ಇಫೆಕ್ಟ್ಸ್, ಬಾಡಿ ಒಳಗಡೆ ಹೋಗಿ ಇದು ಆ್ಯಕ್ಟ್ ಮಾಡಬೇಕು. ಸೊ ಆದ್ರಿಂದ ಈ ರೀತಿ ಕೆಲವೊಬ್ಬರಲ್ಲಿ ಸೈಡ್ ಇಫೆಕ್ಟ್ಸ್ ಆಗ್ತಾ ಇರ್ಬೋದು. ಡಾಕ್ಟರಿನ ಚೀಟಿ ಬೇಕಾಗತ್ತೆ. ಇದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್. ಅನ್ಲೈಕ್ ಡಿಲೇ ಸ್ಪ್ರೇ ನಮ್ಗೆ ಯಾವುದು ಪ್ರಿಸ್ಕ್ರಿಪ್ಷನ್ ಬೇಡ. ಆ್ಯಕ್ಚುಲಿ ಇದಕ್ಕೆ ಡಾಕ್ಟರಿನ ಪ್ರಿಸ್ಕ್ರಿಪ್ಷನ್ ಬೇಕಾಗ್ತಾ ಇರುತ್ತೆ. ಯಾವುದು ಬೆಟರ್ ಆಗಿದ್ರೆ ಡಿಲೇ ಸ್ಪ್ರೇ ಬೆಟರೋ ಅಥವಾ ಟ್ಯಾಬ್ಲೆಟ್ಸ್ ಬೆಟರೋ? ನಿಮಗೆ
ಕ್ವಿಕ್ ಆಗಿ ಆ್ಯಕ್ಟ್ ಮಾಡಬೇಕು, ನಿಮ್ಗೆ ಯಾವುದೋ ಸೈಡ್ ಇಫೆಕ್ಟ್ಸ್ ಬೇಡ, ನಿಮಗೆ ಒಂದು 5-10 ನಿಮಿಷದಲ್ಲಿ ಕೆಲಸ ಆಗಬೇಕು, ನನಗೆ ಪ್ಲ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಈ ಪ್ರಾಬ್ಲಮ್ ಏನಿದೆ, ಈ ನಿಮ್ಮ ಈ ಶೀಘ್ರಸ್ಖಲನ, ಈ ಪ್ರೀ ಮೆಚೂರ್ ಎಜಾಕ್ಯುಲೇಷನ್ ಬಹಳ ದಿವಸದಿಂದ ಅಲ್ಲ, ನೀವು ಬಹಳ ಸ್ವಲ್ಪ ದಿನದಿಂದ ನೀವು ನೋಡ್ತಾ ಇದ್ದೀರಾ ಅಂದಾಗ ಎಲ್ಲ ನೀವು ಈ ಡಿಲೇ ಸ್ಪ್ರೇಯನ್ನು ಟ್ರೈ ಮಾಡಿ ನೋಡ್ಬೋದು. ಬಿಕಾಸ್ ಒಂದು ಈಸಿಲಿ ಅವೈಲೇಬಲ್ ಇರುತ್ತೆ, ಬಹಳ ಕಡಿಮೆ ಟೈಮಲ್ಲಿ ಆ್ಯಕ್ಟ್ ಮಾಡುತ್ತೆ, ಸಿಸ್ಟಮಿಕ್ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ. ಸೊ ಆದ್ದರಿಂದ ಅದು ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಆ್ಯಂಡ್ ನಾನು ಹೇಳಿದೆ, ಈಗ ಬಹಳಷ್ಟು ಒಳ್ಳೆಯ ಪೋಟೆಂಟ್ ಡಿಲೇ ಸ್ಪ್ರೇಸ್ ಬರ್ತಾ ಇರ್ತವೆ. ಆ್ಯಂಡ್ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದು ಸಹ ಇರೋದಿಲ್ಲ. ಸೊ ಆ ಮಹಿಳೆಗೂ ಸಹ ನಮ್ನೆಸ್ ಎಕ್ಸೆಟ್ರಾ ಬರ್ತಾ ಇರೋದಿಲ್ಲ. ಸೊ ನಿಮಗೆ ಸ್ವಲ್ಪ ಟೈಮಿನ ಮಟ್ಟಿಗೆ ನಿಮ್ಗೆ ಏನಾದರೂ ಈ ಥರ ಪ್ರಾಬ್ಲಮ್ ಬಂದಿತ್ತು, ನಿಮಗೆ ಸೀರಿಯಸ್ ಸೈಡ್ ಇಫೆಕ್ಟ್ಸ್ ಬೇಡ, ನಾನು ಟ್ರೈ ಮಾಡಿ ನೋಡಬೇಕು ಅಂದಾಗ ನೀವು ಈ ರೀತಿ ಡಿಲೇ ಸ್ಪ್ರೇಯನ್ನು ಯೂಸ್ ಮಾಡ್ಬೋದು. ಬಟ್ ಸಪೋಸ್ ನಿಮಗೆ ಕ್ರಾನಿಕ್ ಬಹಳ ದಿನಗಳಿಂದ ನಿಮಗೆ ಈ ಶೀಘ್ರಸ್ಖಲನದ ಪ್ರಾಬ್ಲಮ್ ಇದೆ, ನಿಮಗೆ ಎನಿ ಡಿಸೀಸಸ್ ಅದೇ ಲೈಕ್ ಡಯಾಬಿಟಿಸು ಅಥವಾ BP ಈ ರೀತಿ ಇದರಿಂದ ಎಲ್ಲ ನಿಮಗೆ ಪ್ರಾಬ್ಲಮ್ ಆಗಿದೆ, ಬೇಸಿಕಲಿ ಬಹಳ ದಿನಗಳವರೆಗೆ ಇದೆ ಅಂದಾಗ ಡಿಲೇ ಸ್ಪ್ರೇ ಅಷ್ಟು ಸರಿಯಾಗಿ ನಿಮ್ಗೆ ಕೆಲಸ ಮಾಡದೇ ಇರ್ಬೋದು. ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ, ಬಟ್ ನೀವು ಲಾಂಗ್ ಟರ್ಮ್ ಯೂಸ್ ಮಾಡಬೇಕು ಅಂದಾಗ ಡಿಲೇ ಸ್ಪ್ರೇ ಮೇ ನಾಟ್ ವರ್ಕ್. ಓಕೆ, ಸೊ ಆವಾಗ ಈ ಟ್ಯಾಬ್ಲೆಟ್ಸ್ ನಿಮ್ಗೆ ಹೆಲ್ಪ್ ಆಗ್ಬೋದು. ಈ ಟ್ಯಾಬ್ಲೆಟ್ಸ್ ಬೇಸಿಕಲಿ ಇದು ದಿವಸ ತೊಗೊಳಕ್ಕಾಗೋದಿಲ್ಲ, ವೀಕ್ಲಿ ಒಂದು ಸಲನೇ ತೊಗೊಳ್ಬೋದು. ಸೊ ಸೈಡ್ ಇಫೆಕ್ಟ್ಸ್ ಬಹಳ ಸೀರಿಯಸ್ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ. ಆ್ಯಂಡ್ ಒಂದೇ ಸಲ ತೊಗೊಳೋದ್ರಿಂದ ಸೈಡ್ ಇಫೆಕ್ಟ್ಸಿನ ಚಾನ್ಸಸ್ ಸಹ ಕಡಿಮೆ ಇರ್ತವೆ. ಆ್ಯಂಡ್ ಯಾವಾಗ ನಿಮ್ಮ ಈ ಪ್ರಾಬ್ಲಮ್ ಸ್ವಲ್ಪ ಸಿವಿಯರ್ ಆಗಿದೆ, ಸ್ವಲ್ಪ ಹೆಚ್ಚಿಗೆನೇ ಇದೆ, ಬಹಳ ದಿನಗಳಿಂದ ಇದೆ, ಆ್ಯಂಡ್ ಆ ಟೈಮಲ್ಲೆಲ್ಲ ಟ್ಯಾಬ್ಲೆಟ್ ವುಡ್ ಬಿ ಅ ಬೆಟರ್ ಚಾಯ್ಸ್. ಆ್ಯಂಡ್ ನಿಮಗೆ ಪ್ಲ್ಯಾನ್ ಮಾಡೋಷ್ಟು ನೀವು ನಿಮ್ಮ ಈ ಲೈಂಗಿಕ ಕ್ರಿಯೆಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಆ ಟೈಮಲ್ಲೆಲ್ಲ ಇದು ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಬಹಳಷ್ಟು ಜನರಿಗೆ ನಾನು ಹೇಳಿದೆ ಡಿಲೇ ಸ್ಪ್ರೇ ಕೆಲಸನೇ ಮಾಡ್ತಾ ಇರೋದಿಲ್ಲ, ಅಂಥವರೆಲ್ಲ ಈ ಟ್ಯಾಬ್ಲೆಟ್ ಈಸ್ ಅ ಬೆಟರ್ ಆಪ್ಷನ್. ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಸಿಚುವೇಶನ್, ನಿಮಗೆ ಏನು ಪ್ರಾಬ್ಲಮ್ ಇದೆ, ಎಷ್ಟು ದಿವಸಗಳಿಂದ ಪ್ರಾಬ್ಲಮ್ ಇದೆ, ನಿಮಗೆ ಅದರ ಜೊತೆ ಏನೇನು ಸೈಡ್ ಇಫೆಕ್ಟ್ಸ್ ಆಗಬಹುದು, ಇವುಗಳನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ನಿರ್ಧಾರ ಮಾಡಬಹುದು, ನನಗೆ ಡಿಲೇ ಸ್ಪ್ರೇ ಬೇಕೋ ಅಥವಾ ನಾನು ಟ್ಯಾಬ್ಲೆಟನ್ನು ಯೂಸ್ ಮಾಡ್ಬೋದು ಅಂತ. ಬಟ್ ಇವೆಲ್ಲ ಮಾಡೋದ್ರ ಜೊತೆಗೆ ನೀವು ಕೆಲವೊಂದು ಥಿಂಗ್ಸನ್ನು ನೆನ್ಪಿಟ್ಕೊಳ್ಬೇಕು. ಇವು ಏನಿರ್ತವೆ ಇವು ಟೆಂಪ್ರರಿ ಸೊಲ್ಯೂಷನ್ಸ್. ನೀವು ಎಷ್ಟೇ ಡಿಲೇ ಸ್ಪ್ರೇ ಹೊಡ್ಕೊಳ್ಳಿ, ಎಷ್ಟೇ ಈ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಅದರಿಂದ ನಿಮ್ಮ ಈ ಪ್ರಾಬ್ಲಮ್ ಕಂಪ್ಲೀಟ್ಲಿ ಬುಡ ಸಮೇತ ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ಎಲ್ಲೂ ನಾವು ನಿಮಗೆ ಯಾಕೆ ಈ ಪ್ರಾಬ್ಲಮ್ ಬರ್ತಾ ಇದೆ ಅದನ್ನು ಟ್ರೀಟ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ಅಂದರೆ ನಿಮಗೆ ಥೈರಾಯ್ಡಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಾವು ಥೈರಾಯ್ಡ್ ಪ್ರಾಬ್ಲಮನ್ನು ಟ್ರೀಟ್ ಮಾಡಬೇಕು, ಅದು ಪರ್ಮನೆಂಟ್ ಸೊಲ್ಯೂಷನ್. ಡಯಾಬಿಟಿಸ್ ಇದೆ ಅಂದರೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು, ಅದಕ್ಕೆ ಟ್ರೀಟ್ಮೆಂಟನ್ನು ತೊಗೊಳ್ಳೋದು, ದ್ಯಾಟ್ ಈಸ್ ದ ಪರ್ಮನೆಂಟ್ ಸೊಲ್ಯೂಷನ್. ನಿಮಗೆ ಹಸ್ತಮೈಥುನ ಹೆಚ್ಚಿಗೆ ಮಾಡ್ಕೊಂಡು ಹಾಗೆ ಆಗ್ತಾ ಇದೆ ಅಂದರೆ ಅದನ್ನು ನಿಲ್ಲಿಸೋದು, ನಿಮ್ಮ ಪೆಲ್ವಿಕ್ ಫ್ಲೋರನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಅದು ಪರ್ಮನೆಂಟ್ ಸೊಲ್ಯೂಷನ್. ಸೊ ನಾನು ಸ್ಪ್ರೇ ಹೊಡ್ಕೊಳ್ತಾ ಇದ್ದೇನೆ, ನಾನು ಇದು ಮಾಡ್ತಾ ಇದ್ದೇನೆ, ನಾನು ಹೋಗ್ತಾ ಇಲ್ಲ ಅಂದರೆ ಅದು ಹೋಗೋದಿಲ್ಲ. ಇವೆಲ್ಲ ಟೈಮ್ ಬೀಯಿಂಗ್ ಅಷ್ಟೇ ಕೆಲಸ ಮಾಡ್ತವೆ. ನೀವು ಯಾವಾಗ ತೊಗೊಳ್ತೀರಾ ಆವಾಗ ಅದು ಕೆಲಸ ಮಾಡ್ತವೆ, ಯಾವಾಗ ತೊಗೊಳೋದಿಲ್ಲ ನಿಮ್ಮ ಪ್ರಾಬ್ಲಮ್ ಹಾಗೇ ಇರುತ್ತೆ. ಸೊ ಪರ್ಮನೆಂಟ್ಲಿ ನೀವು ಕ್ಯೂರನ್ನು ಹುಡುಕ್ತಾ ಇದ್ದೀರಾ ಅಂದರೆ ಯಾವುದರಿಂದ ನಿಮಗೆ ಇದಾಗ್ತಾ ಇದೆ, ಮಾನಸಿಕ ಇಶ್ಯೂಸಿಂದಾನೋ ಅಥವಾ ದೈಹಿಕ ಇಶ್ಯೂಸಿಂದಾನೋ, ನಾನು ಏನೇನು ಹೇಳಿದೆ ಯಾವ ಕಾರಣಗಳಿತ್ತು ಅವುಗಳಿಂದ ಆಗ್ತಾ ಇತ್ತು ಅಂದರೆ ನೀವು ಅವುಗಳಿಗೆ ಟ್ರೀಟ್ಮೆಂಟನ್ನು ತೊಗೊಂಡ್ರೆ ಅದು ಪರ್ಮನೆಂಟ್ ಕ್ಯೂರ್ ಇರುತ್ತೆ. Okay, so that was all about delay spray and the tablets. Thank you so much for watching the video. Please like, share and subscribe the channel. Thank you.